ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಗುರುಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಪ್ರದಂಬ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ. ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಂ ಮಾಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಧನುರ್ಮಾಸ ಪಂಚರಾತ್ರ ಆಗಮೋಕ್ತ ಧನುರ್ಮಾಸ ಮಹಾತ್ಮ್ಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ, ಹರಿ ಓಂ, ಹರಿ ಓಂ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸುಮಾರು ಒಂದೂವರೆ ತಿಂಗಳ ನಂತರ ನಾನು ನಿಮ್ಮೆದುರು ಬರ್ತಾ ಇದ್ದೇನೆ. ಈ ಒಂದೂವರೆ ತಿಂಗಳಲ್ಲಿ ನನ್ನ ಸ್ವಲ್ಪ ದೀರ್ಘ ಪ್ರವಾಸ ಹಾಗೂ ಪ್ರವಾಸದಿಂದಾದ ದಣಿವು, ಅದಕ್ಕೋಸ್ಕರ ಸ್ವಲ್ಪ ಅನಾರೋಗ್ಯ, ಈ ಕಾರಣದಿಂದ ನಾನು ಪ್ರವಚನ ಕಾರ್ಯವನ್ನು ಮುಂದುವರಿಸಲಿಲ್ಲ. ನನ್ನ ಸಾವಿರಾರು ಶ್ರೋತೃಗಳಿಗೆ ನಾನು ನಿರಾಶೆ ಮಾಡಿದೆ. ಹಲವಾರು ಜನರು ಪುನಃ ಮೇಲಿಂದ ಮೇಲೆ ಫೋನ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಕೂಡ ಕೇಳಿದರು. ಆರೋಗ್ಯ ಚೆನ್ನಾಗಿದೆ, ಸ್ವಲ್ಪ ಕೂಡಲಿಕ್ಕೆ ಓಡಾಡಲಿಕ್ಕೆ ಅನಾನುಕೂಲ ಆಗಿತ್ತು,
ಈಗ ಅದು ಕೂಡ ಚೆನ್ನಾಗಾಗಿದೆ. ಇನ್ನು ಕ್ರಮವಾಗಿ ಇದನ್ನು ಮುಂದುವರಿಸ್ತೇ, ತಪ್ಪದೇನು ಮುಂದುವರಿಸ್ತೇ. ಇವತ್ತು ನಾನು ಪ್ರಾರಂಭ ಮಾಡಲೇಬೇಕು ಅಂತ ಆಗ್ರಹದಿಂದ ಮಾಡ್ತಾ ಇದ್ದೇನೆ. ಧನುರ್ಮಾಸ ಪ್ರಾರಂಭವಾಗಿ ಸುಮಾರು ದಿನಗಳಾದವು. ಅದರ ಬಗ್ಗೆ ಜನರಿಗೆ ತಿಳಿಸಬೇಕು, ಅವರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಆಚರಣೆಗೆ ತರಬೇಕು, ಪುಣ್ಯವಂತರಾಗಬೇಕು, ಪುಣ್ಯ ಗಳಿಸಬೇಕು. ಈ ಒಂದು ಕಳಕಳಿಯಿಂದ ಇವತ್ತು ನಾನು ಪಂಚರಾತ್ರಾಗಮ ಅಂತನ್ನುವ ಶ್ರೀ ವೇದವ್ಯಾಸರು ರಚನೆ ಮಾಡಿದ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಬಂದ ಧನುರ್ಮಾಸದ ಮಹಾತ್ಮೆಯನ್ನು ನಿಮ್ಮ ಎದುರಿಗೆ ಇಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಶೌನಕಾದಿಗಳು ಶ್ರಾವಣ ಶ್ರೋತೃಗಳಾಗಿ ಕುಳಿತುಕೊಂಡಿದ್ದಾರೆ. ಸೂತಾಚಾರ್ಯರು ಪ್ರವಚನ ಮಾಡ್ತಾ ಇದ್ದಾರೆ. ಶೌನಕರು ಸೂತಾಚಾರ್ಯರಿಗೆ ಪ್ರಾರ್ಥನೆ ಮಾಡ್ತಾರೆ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಸೂತಾಚಾರ್ಯರೇ, ನೀವು ಸರ್ವಶಾಸ್ತ್ರಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಪರಿಣತರಾಗಿದ್ದೀರಿ. ವಿಶೇಷವಾಗಿ ವೇದವ್ಯಾಸ ದೇವರ ಅನುಗ್ರಹದಿಂದ ಸಕಲ ಪುರಾಣಗಳನ್ನು ಬಲ್ಲಿರಿ. ಈಗ ಎಲ್ಲ ಮಾಸಗಳ ಮಹಿಮೆಯನ್ನು ಹೇಳಿದಿರಿ. ಧನುರ್ಮಾಸದ ಮಹಾತ್ಮೆ ಕೇಳಬೇಕು ಅಂತೇಳಿ ನನ್ನ ಮನಸ್ಸು ಹಾತೊರಿತಾ ಇದೆ. ಮಾರ್ಗಶಿರ ಮಾಸದಲ್ಲಿ ಬರುವ ಧನುರಾಶಿಯಲ್ಲಿ ಯಾವಾಗ ಸೂರ್ಯ ಬರ್ತಾನೆ ಆಗ ಅತ್ಯಂತ ಉತ್ತಮವಾದ ಮಾಸ, ಧರ್ಮ ಕಾರ್ಯಕ್ಕೆ ಉತ್ತಮವಾದ ಮಾಸ. ಆದರೆ ಉಪನಯನ ವಿವಾಹಾದಿಗಳಿಗೆ ನಿಷಿದ್ಧವಾದ, ಕೇವಲ ಅಧ್ಯಾತ್ಮದಲ್ಲಿ ರತರಾಗಿರಿ ಅಂತಕೊಂಡು ಹೇಳೋದಕ್ಕೋಸ್ಕರ ನಿಷೇಧ ಮಾಡಿದ್ದಾರೆ. ಇಂತಹ ಧನುರ್ಮಾಸದಲ್ಲಿ ಭಗವಂತನನ್ನು, ಶ್ರೀ ಮಾಧವನನ್ನು ಹೇಗೆ ಪೂಜಿಸಬೇಕು, ಯಾವ ದ್ರವ್ಯಗಳಿಂದ ಪೂಜಿಸಬೇಕು, ಪರಮಾತ್ಮ ಯಾವುದನ್ನು ನಮ್ಮಿಂದ ಬಯಸ್ತಾನೆ, ಅವನು ನಿತ್ಯ ತೃಪ್ತ, ಅವನಿಗೆ ನಾವೇನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ಪುಣ್ಯ ಕೊಡೋದಕ್ಕೋಸ್ಕರ ಹೀಗೆ ಮಾಡಿ ಅಂತ ತಿಳ್ಕೊಂಡು ಅವನೇ ಹೇಳಿದ್ದಾನೆ. ಅವನ ಆಜ್ಞೆ ಯಾವುದು, ಅದನ್ನು ವಿವರಿಸ್ತೀರಾ ಅಂತ ಸೂತಾಚಾರ್ಯರಿಗೆ ಶೌನಕಾದಿಗಳು ಕೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಎಂಥ ಅವಕಾಶ ಕೊಟ್ರಿ, ಧನ್ಯ ಧನ್ಯ. ಧನುರ್ಮಾಸದಲ್ಲಿ ಪರಮಾತ್ಮನ ಸ್ತೋತ್ರ ಬಹಳ ಪುಣ್ಯಕರ ಅಂತ ಅದನ್ನು ನನಗೂ ಸ್ಮರಣೆ ಮಾಡಿಕೊಂಡು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವಕಾಶವನ್ನು ಪ್ರಶ್ನೆ ಮಾಡಿ ಅವಕಾಶವನ್ನು ಕಲ್ಪಿಸಿದ ಶ್ರೋತೃಗಳಾದ ನಿಮಗೆ ನಾವು ಕೃತಜ್ಞರು ಅಂತಿಕೊಂಡು ಅಂತೇಳಿ ಸೂತಾಚಾರ್ಯ ಹೇಳ್ತಾ ಇದ್ದಾರೆ. ಹರೇರುಚ್ಚಾರಣೇನೈವ ಸರ್ವಪಾಪ ಕ್ಷಮೋಭಯ. ಹರಿನಾಮದ ಉಚ್ಚಾರಣೆಯಿಂದ ಎಲ್ಲ ಪಾಪಗಳು ಹೊರಟೋಗ್ತವೆ. ಈ ವಿಶ್ವಾಸ ಇರಬೇಕು, ಈ ನಂಬಿಕೆ ಇರಬೇಕು. ಇಂಥ ಹರಿಯನ್ನು ನಾನು ಮರೆಯದೇ ದಿನಾಲು ಸ್ಮರಿಸಬೇಕು, ಅವನ ಕೃತಜ್ಞತೆ ಅರ್ಪಿಸಬೇಕು, ಅವನಿಗೆ ಅವನು ಹೇಳಿದಂತೆ ಕೇಳಬೇಕು ಅನ್ನುವ ಆಗ್ರಹ ನಮ್ಮಲ್ಲಿ ಇರಬೇಕಾಗ್ತದೆ. ಇನ್ನು ಅವನು ಉಪದೇಶ ಮಾಡಿದ ಧರ್ಮವನ್ನು ಶ್ರವಣ ಮಾಡಿದರೆ ಅದೆಷ್ಟು ಪುಣ್ಯವೋ. ಪಾಪಂತೂ ಸರ್ವತಾ ಹೊರಟೋಗ್ತದೆ, ಪುಣ್ಯ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸಿಗ್ತದೆ. ಆದ್ದರಿಂದಾಗಿ ಎಲ್ಲ ಮಾಸಗಳಲ್ಲಿಯೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಜ್ಞಾನಿಗಳ ಸೇವೆಯನ್ನು ಮಾಡ್ತಾ, ಜ್ಞಾನಿಗಳ ಸನ್ನಿಧಾನದಲ್ಲಿ ಹೋಗಿ ಸ್ನಾನ, ಸಂಧ್ಯಾವಂದನ, ನಿತ್ಯ ನೈಮಿತ್ತಿಕ ಕಾರ್ಯ, ಪೂಜಾ, ನೈವೇದ್ಯ, ದಾನ, ಧರ್ಮ ಇತ್ಯಾದಿಗಳನ್ನು ತಪ್ಪದೇ ಮಾಡಬೇಕು. ಯಾವಾಗ ಧನುರಾಶಿಗೆ ಸೂರ್ಯ ಬರ್ತಾನೆ ಆಗ ನಾವು
ಅರುಣೋದಯದ ಕಾಲದಲ್ಲಿ ಸ್ನಾನ ಮಾಡುವುದಕ್ಕೋಸ್ಕರ ಯಾವಾಗ ನಾವು ನದಿ ತೀರಕ್ಕೋ ಬಾವಿ ಹತ್ತಿರವೋ ಬೇಡ ಬೆಡ್ರೂಮಿನಿಂದ ಬಾತ್ರೂಮ್ವರೆಗೂ 4 ಹೆಜ್ಜೆ ನಡೆದರೂ ಕೂಡ ಪ್ರತಿಯೊಂದು ಹೆಜ್ಜೆಗೆ ಅಶ್ವಮೇಧ ಯಜ್ಞದ ಫಲ ಇದೆ ಅಂತ ತಿಳ್ಕೊಂಡು ಅಂತೇಳಿ ಪುರಾಣ ಹೇಳ್ತಾರೆ. ಭಾಗೀರಥ್ಯಾಭಗಾಹಂಚ ಸ್ಮೃತಿ ಮಾತ್ರೇಣ ಲಭ್ಯತೆ. ಅಷ್ಟೇ ಅಲ್ಲ, ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡಿದ್ರಂತೂ ಮಹಾಪುಣ್ಯ. ಬೇಡ ನಮ್ಮ ಮನೆಯ ಬಾತ್ರೂಮ್ನಲ್ಲಿ ನಾವು ಬಾಲ್ಡಿಯಲ್ಲಿ ಸ್ನಾನ ಮಾಡ್ತಾ ಇದ್ದರೂ ಕೂಡ ಬಾಳ್ಡಿಯ ನೀರಿನಲ್ಲಿ ಅದಕ್ಕೆ ನಲ್ಲಿಯ ಕೆಳಗೆ ಸ್ನಾನ ಮಾಡ್ತಾ ಇದ್ದರೂ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಅಂತ ತಿಳ್ಕೊಂಡಂತ ಹೇಳಿ ಸ್ಮರಣ ಮಾಡಿದರೂ ಕೂಡ ಗಂಗಾದೇವಿ ಆ ನೀರಿನಲ್ಲಿ ಸನ್ನಿಹಿತಳಾಗಿ ನಮ್ಮ ಪಾಪಗಳನ್ನು ದೂರ ಮಾಡ್ತಾಳೆ. ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು, ಸೂರ್ಯೋದಯದಕ್ಕಿಂತ 2 ತಾಸು ಮೊದಲು. ಆನಂತರ ಪರಮಾತ್ಮನನ್ನು ಸ್ಮರಣ ಮಾಡಬೇಕು, ಯಥಾಶಕ್ತಿ ದೇಹಶುದ್ಧಿಯನ್ನು ಮಾಡಿಕೊಳ್ಬೇಕು, ದಂತಧಾವನಾದಿಗಳನ್ನು ಮಾಡಿಕೊಂಡು ಈ ಧನುರ್ಮಾಸದಲ್ಲಿ ಆದಷ್ಟು ಬಾವಿ, ನದಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡಬೇಕು. ಹೊಂಡ, ನದಿಗಳಲ್ಲಿ, ಮನೆ ಹೊರಗಿರ್ತಕ್ಕಂಥ ನೀರು, ಕೊನೆಗೆ ಮನೆ ಹೊರಗಿರ್ತಕ್ಕಂಥ ಬಾವಿ ಅಥವಾ ಮನೆ ಹೊರಗಿರುವ ನಲ್ಲಿಯ ಕನೆಕ್ಷನ್ನಲ್ಲಿ ಸ್ನಾನ ಮಾಡಬೇಕು. ಇರಲಿ, ಅದು ಕೂಡ ಆಗದೇ ಇದೆ, ಸ್ನಾನ ಬಿಡಬೇಡಿ, ಮಾಡಿ, ತಪ್ಪದೇ ಮಾಡಿ. ವಿಜೃಂಭಣೆಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು. ಗಂಧ ಪುಷ್ಪ ಮಾಲ್ಯಾದಿಗಳನ್ನು ಮಾಡಬೇಕು. ಹುಗ್ಗಿಯ ನೈವೇದ್ಯ, ದೋಸೆ ನೈವೇದ್ಯ, ಬೆಣ್ಣೆಯ ನೈವೇದ್ಯ ಈ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ರಮಗಳು. ನೈವೇದ್ಯಂಚ ಪ್ರದಾತವ್ಯಂ ಮುದ್ಗಮಿಶ್ರೋದನ. ಹೆಸರು ಬೇಳೆ, ಅಕ್ಕಿ ಮಿಕ್ ಜೊತೆ ಎಷ್ಟು ಅಕ್ಕಿ ಹಾಕ್ತೇವೆ ಅಷ್ಟು ಹೆಸರು ಬೇಳೆ, ಇದು ಉತ್ತಮ. ಹೆಸರು ಬೇಳೆ ಸ್ವಲ್ಪ ಜಾಸ್ತಿ, ಅಕ್ಕಿ ಕಡಿಮೆ, ಅತ್ಯುತ್ತಮ. ಹೆಸರು ಬೇಳೆ ಕಡಿಮೆ, ಅಕ್ಕಿ ಹೆಚ್ಚು, ಮಧ್ಯಮ. ಆದ್ದರಿಂದಾಗಿ ಸಮಸಮಾನ ಅಥವಾ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು, 1 ಮುಷ್ಟಿ ಹೆಚ್ಚು ಹೆಸರು ಬೇಳೆಯನ್ನು ಹಾಕಿ ಅದರ ಜೊತೆಯಲ್ಲಿ ಶುಂಠಿ, ಮೆಣಸು, ಚಳಿಗಾಲದಲ್ಲಿ ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಅದರಲ್ಲಿ ಹಾಕಿ ಭಗವಂತನಿಗೆ ಹುಗ್ಗಿ, ಅದರ ಮೇಲೆ ಬೆಣ್ಣೆ, ತುಪ್ಪದ ಜೊತೆಯಲ್ಲಿ ಬೆಣ್ಣೆ ಅಥವಾ ಬದಿಯ ಇನ್ನೊಂದು ಪಾತ್ರದಲ್ಲಿ ಬೆಣ್ಣೆಯನ್ನು ಇಟ್ಟು ಪರಮಾತ್ಮನಿಗೆ ನೈವೇದ್ಯ ತೋರಿಸಬೇಕು ಅಂತ ಹೇಳ್ತಾರೆ. ಸುವರ್ಣಗಡ್ಡೆಯ ಪಲ್ಯ ಅಥವಾ ಗೊಜ್ಜು ಮಾಡಬೇಕು ಅಂತ ಗೊಜ್ಜಿನಲ್ಲಿ, ಹುಗ್ಗಿಯ ಜೊತೆಗೆ ಮಾಡುವ ಗೊಜ್ಜಿನಲ್ಲಿ ಸುವರ್ಣ ಗಡ್ಡೆಯನ್ನು ಬೇಯಿಸಿ ಸೇರಿಸೋದ್ರಿಂದಾಗಿ ಇನ್ನೂ ಬಹಳ ಪುಣ್ಯ ಅಂತ ತಿಳ್ಕೊಂಡಂತ ಹೇಳಿ ಸೂರಣಂ ಪೇಷಯಿತ್ವಾಥ. ಆನಂತರ ಬೆಣ್ಣೆಯ ಜೊತೆಯಲ್ಲಿ ಮೊಸರನ್ನು ಕೂಡ ನೈವೇದ್ಯ ತೋರಿಸಬೇಕು. ದಧಿಖಂಡಂ ಪ್ರದಾತವ್ಯಂ, ವಿವಿಧ ಫಲಗಳನ್ನು ನೈವೇದ್ಯ ತೋರಿಸಬೇಕು. ತಾಂಬೂಲ, ದಕ್ಷಿಣ ಇತ್ಯಾದಿಗಳ ಮುಖಾಂತರ ಭಗವಂತನನ್ನು ಷೋಡಶೋಪಚಾರ ಮಾಡಬೇಕು. ಇವೆಲ್ಲ ಸೂರ್ಯೋದಯದ ಪೂರ್ವದಲ್ಲಿ. ಆನಂತರ ಸೂರ್ಯೋದಯ ಮೊದಲನೇ ಕಿರಣದ ಒಳಗಾಗಿ ಪರಮಾತ್ಮನ ಪೂಜೆ ಮುಗಿಬೇಕು. ಆನಂತರ ಬ್ರಾಹ್ಮಣರನ್ನು ಕರೆದು ಯಥಾಶಕ್ತಿ ಪೂಜೆ ಮಾಡಿ ಅವರಿಗೆ ಊಟಕ್ಕೆ ಹಾಕಿ ಅವರ ಅನುಜ್ಞೆ ತೆಗೆದುಕೊಂಡು ತಾನು ಹುಗ್ಗಿಯ ಪ್ರಸಾದ, ದೋಸೆಯ ಪ್ರಸಾದ, ಬೆಣ್ಣೆಯ ಪ್ರಸಾದ ತೆಗೆದುಕೊಂಡರೆ ಅವನ ಪಾಪಗಳು ನಷ್ಟವಾಗುವುದಲ್ಲದೆ ಅವನ ಪುಣ್ಯವು ಇನ್ನೂ ಅತಿ ಹೆಚ್ಚಾಗ್ತದೆ. ಬ್ರಾಹ್ಮಣರಿಲ್ಲದೆ ನಾವು ಊಟ ಮಾಡಿದರೆ ಅನ್ನ ಮಲಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ.
ಎಂದು ದಿನಾಲು ಬ್ರಾಹ್ಮಣರಲ್ಲಿ ಸಿಗ್ತಾರೆ. ಬ್ರಾಹ್ಮಣ ಸಿಗದೇ ಇದ್ರೆ ಅಕ್ಕಿ, ಹೆಸರು ಬೇಳೆ, ಶುಂಠಿ, ಮೆಣಸು, ತುಪ್ಪ, ಬೆಣ್ಣೆ ಇವುಗಳನ್ನು ದೇವರ ಎದುರಿಗೆ ನೈವೇದ್ಯಕ್ಕೆ ಇಟ್ಟು ಯೋಗ್ಯ ಬ್ರಾಹ್ಮಣರಿಗೆ, ಸದಾಚರಣಶೀಲರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಅದನ್ನು ದಾನ ಮಾಡಿದರೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಪುಣ್ಯ ಸಿಗ್ತದೆ. ಈಗ ದಿವಸದಲ್ಲಿ ಮನೆಯಲ್ಲಿ ಅಡಿಗೆ ಆಗೋದಿಲ್ಲ. ಈ ರೀತಿಯಾಗಿ ದ್ರವ್ಯವನ್ನು ದಾನ ಮಾಡಿ ಹುಗ್ಗೆ ಬೇಕಾಗಿರ್ತಕ್ಕಂಥ, ದೋಸೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು, ಯಾಕೆಂತಂದರೆ ಶಾಸ್ತ್ರವನ್ನು ಓದಿದ ಭಗವದ್ಭಕ್ತನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ತನ್ನ ಸೇವೆ ಮಾಡಿದ ಭಕ್ತನ ಸಕಲ ಪಾಪಗಳನ್ನು ದೂರ ಮಾಡಲು ಸಮರ್ಥನಾಗಿದ್ದ. ಅಷ್ಟೇ ಅಲ್ಲ, ಈ ರೀತಿಯಾಗಿ ನೀವು ಅನ್ನದಾನವನ್ನು ಮಾಡಿದರೆ ಧನುರ್ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಇಂದ್ರಾದಿ ದೇವತೆಗಳು ವಾಸ ಮಾಡ್ತಾರೆ. ಊಟದಲ್ಲಿ ಚಿತ್ರಾನ್ನವು ಕೂಡ ವಿಶಿಷ್ಟ ಅಂತ ಅನಿಸ್ಕೊಂಡಿದೆ. ಧನುರ್ಮಾಸದಲ್ಲಿ ತುಪ್ಪ, ಬೆಣ್ಣೆ ಇತ್ಯಾದಿಗಳು ಸಾಕಷ್ಟು ಇರಬೇಕು ಅಂತಕೊಂಡು ಹೇಳ್ತಾರೆ. ಏನೂ ಕಡಿಮೆ ಆಗಬಾರದು ಅಂತಕೊಂಡಿದ್ದ. ಈ ಬಗ್ಗೆ ತನ್ನ ನಾಭಿಯಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರಿಗೆ ಔಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಧನುರ್ಮಾಸದ ಮಹಾತ್ಮೆಯನ್ನು ಉಪದೇಶ ಮಾಡಿದ್ದ. ಅದನ್ನು ನಿಮ್ಗೆ ಹೇಳ್ತೇನೆ ಕೇಳಿ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಕೇಳ್ತಾರೆ, ಪರಮಾತ್ಮ ಧನುರ್ಮಾಸದಲ್ಲಿ ಶ್ರೀಹರಿಯ ಪೂಜೆಯನ್ನು ಹೇಗೆ ಮಾಡಬೇಕು? ಯಾವುದರಿಂದ ನೀನು ಸಂತುಷ್ಟನಾಗ್ತಿ ಪರಮಾತ್ಮ ಹೇಳು. ಹಂಸರೂಪಿ ಪರಮಾತ್ಮ ಹೇಳ್ತಾನೆ, ಧನುರಾಶಿಯಲ್ಲಿ ಸೂರ್ಯ ಇರುವವರೆಗೂ 1 ತಿಂಗಳು ಧನುರ್ಮಾಸದಲ್ಲಿ ಎಲ್ಲ ಉಳಿದ ಕಾಮನೆಗಳನ್ನು, ಉಳಿದ ಆಶೆಗಳನ್ನೆಲ್ಲ ಬದಿಗಿಟ್ಟು ಅರುಣೋದಯದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯೋದಯದೊಳಗಾಗಿ ದೇವರ ಪೂಜೆಯನ್ನು ಮುಗಿಸ್ಬೇಕು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತನ್ನೇನಾದರೂ ಅನ್ನಕ್ಕೆ ಉಳಿದಿದ್ರೆ ಜಪ, ಮತ್ತು ಇಷ್ಟು ಪಾರಾಯಣ ಮಾಡ್ತೇನೆ, ಇಷ್ಟು ಜಪವನ್ನು ಮಾಡ್ತೇನೆ ಅಂತ ತಿಳ್ಕೊಂಡಂತೆ ಏನಾದರೂ ಇಟ್ಕೊಂಡಿದ್ರೆ ಅದೆಲ್ಲವನ್ನೂ ಕೂಡ ಬ್ರಾಹ್ಮಣರಿಗೆ ಭೋಜನ ಆದಮೇಲೆ ಮಾಡಬೇಕು. ತೀರ್ಥಪ್ರಾಚನ ಮಾಡಿ ಪಾರಾಯಣ ಮಾಡಬೇಕು. ಆನಂತರ ಮುಂದೆ ಜಪ ಪಾರಾಯಣಾದಿಗಳ ನಂತರ ಮಾಡಿದರೂ ಕೂಡ ಏನು ಪಾಪ ಬರೋದಿಲ್ಲ, ಪುಣ್ಯವೇ ಬರ್ತದೆ. ಸೂರ್ಯೋದಯಾತ್ ಪೂರ್ವಮೇವ ಕಥಂ ಕಾರ್ಯಂತು ಅನ್ಯಕಂ. ಪರಮಾತ್ಮ ನಿನ್ನ ಪೂಜೆಗೆ ಪ್ರಾತಃ ಕಾಲವೂ ಕೂಡ ಯೋಗ್ಯವೇ ಆಗಿದೆ ಅಲ್ಲ. ಬೆಳಗ್ಗೆ 10 ಕಾಲದವರೆಗೂ ಇದು ದೇವ ಸಮಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಆ ಕಾಲದಲ್ಲಿ ದೇವ ಕಾರ್ಯಗಳ, ದೇವತಾ ಪೂಜೆ ಬಹಳ ಶ್ರೇಷ್ಠ ಅಂತ ಅನಿಸ್ಕೊಳ್ತಾರೆ. ಹಾಗಿರುವಾಗಲೂ ಕೂಡ ಈ ಸೂರ್ಯೋದಯದ ಪೂರ್ವದಲ್ಲೇ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಧನುರ್ಮಾಸ ಅಂತ ತಿಳ್ಕೊಂಡಂತಂದರೆ ನನಗೆ ಅರುಣೋದಯದ ಕಾಲ. ಯಾಕೆಂದರೆ ನಾನು ಆಷಾಢ ಮಾಸದಲ್ಲಿ ಮಲಗಿದ ನಾಟಕ ಮಾಡುವ ನಾನು ಕಾರ್ತಿಕ ಶುದ್ಧ ದ್ವಾದಶಿ, ಏಕಾದಶಿ ಮತ್ತು ದ್ವಾದಶಿ, ಉತ್ಥಾನ ಏಕಾದಶಿ, ಉತ್ಥಾನ ದ್ವಾದಶಿ ದಿವಸ ಹೇಳ್ತೇನೆ ಎಚ್ಚರ. ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಬಂದಿರತಕ್ಕಂಥ ಧನುರ್ ಮಾಸ ಅಂತಿಕೊಂಡಂತೇನಿದೆ, ಇದು ನನಗೆ ಅರುಣೋದಯ ಕಾಲ. ಈ ಅರುಣೋದಯ ಕಾಲದಲ್ಲಿ ನನಗೆ ಬಿಸಿ ಬಿಸಿಯಾಗಿ ಹುಗ್ಗಿ ಇತ್ಯಾದಿಗಳನ್ನು ನೈವೇದ್ಯ
ಚಳಿ ಆಗದಂತಹ, ನನಗೆ ಚಳಿ ಇಲ್ಲ, ಆದರೆ ನಿಮ್ಮ ಚಳಿ ಬಿಡಿಸೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೆ. ಒಂದು ತಿಂಗಳವರೆಗೂ ತಪ್ಪದೇ ಈ ನಿಯಮವನ್ನು ಪರಿಪಾಲಿಸಬೇಕು. ಇಲ್ಲ 15 ದಿನ ಮಾಡಿ, ಇಲ್ಲ ಪ್ರತಿ ಶನಿವಾರ ರವಿವಾರ ಮಾಡಿ, ಕೊನೆಗೆ 1 ದಿವಸ ಆದರೂ ಮಾಡಿ. ಇಲ್ಲ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡಂತಂದರೆ ರವಿವಾರ ದಿವಸ ವ್ಯತಿಪಾತ ಬಂದರೆ, ರವಿವಾರ ದಿವಸ ವ್ಯತಿಪಾತ ಬಂದರೆ ಅತಿ ಶ್ರೇಷ್ಠ. ಇಲ್ಲ ರವಿವಾರ, ಇಲ್ಲ ವ್ಯತಿಪಾತದ ದಿನ, ಆನಂತರ ಯಾವ ದಿವಸ ಯೋಗ್ಯ ಬ್ರಾಹ್ಮಣರು ಮನೆಗೆ ಬರಲಿಕ್ಕೆ ಒಪ್ತಾರೆ ಅಥವಾ ನಮ್ಮ ದಾನ ಸ್ವೀಕಾರ ಮಾಡಲಿಕ್ಕೆ ಒಪ್ತಾರೆ ಅಂಥ ದಿವಸ ಪೂಜೆಯನ್ನು ಮಾಡಿದರೆ ನಾನು ತೃಪ್ತನಾಗ್ತೇನೆ. ಶುಕ್ಲ ಪಕ್ಷ ಇರುವವರೆಗೂ, ಮಾರ್ಗಶೀರ್ಷ ಪುಷ್ಯಗಳಲ್ಲಿ ಶುಕ್ಲ ಪಕ್ಷ ಇರುವವರೆಗೂ ಮಾಡಿದ ಪೂಜೆಯಿಂದ ದೇವತೆಗಳು ತೃಪ್ತರಾಗ್ತಾರೆ. ಕೃಷ್ಣ ಪಕ್ಷದಲ್ಲಿ ಮಾಡೋದರಿಂದ ಪಿತೃಗಳು ತೃಪ್ತರಾಗ್ತಾರೆ. ಕೃಷ್ಣ ಪಕ್ಷೆ ಕೃತಾ ಪೂಜಾ ಪಿತೃಣಾಂ ತೃಪ್ತದಾ ಭವೆ ಅಂಥೇಳಿ ಪಂಚರಾತ್ರಾಗಮ ನಮಗೆ ಹೇಳ್ತದೆ. ಶುಕ್ಲ ಪಕ್ಷದಲ್ಲಿ ಮಾಡಿದ ಪೂಜೆ ದೇವತೆಗಳಿಗೆ ಅತ್ಯಂತ ಸಂತೋಷದಾಯಕ. ಶುಕ್ಲ ಪಕ್ಷೆ ಕೃತಾ ಪೂಜಾ ದೇವಾನಾಂ ಹರ್ಷದಾ ಭವೆ, ದೇವತೆಗಳಿಗೆ ಬಹಳ ಸಂತೋಷಕರವಾಗ್ತದೆ. ಉಷಃಕಾಲದಲ್ಲಿ, ಸೂರ್ಯೋದಯದ ಕಾಲದಲ್ಲಿ ಬ್ರಾಹ್ಮಣರನ್ನು ಕರೆಯುವಾಗ ಪೂರ್ತಿ ಅವ್ರ ಕುಟುಂಬ ಸಹಿತ ಕರಿಬೇಕು, ಒಬ್ಬರೇ ಬ್ರಾಹ್ಮಣರನ್ನು ಕರೆಯದೆ. ಕುಟುಂಬ ಭೋಜನವನ್ನು ಮಾಡಿಸಿದರೆ ಬಹಳ ಪುಣ್ಯ ಇದೆಪ್ಪ. ಬ್ರಹ್ಮದೇವ ಬೇಡ, ಸಂಪೂರ್ಣ ಕುಟುಂಬಕ್ಕೆ ಊಟಕ್ಕೆ ಹಾಕಾಗದೇ ಇದ್ದರೆ ದಂಪತಿಗಳನ್ನು ಕರೆದು ಊಟಕ್ಕೆ ಹಾಕಿ, ಕೊನೆಗೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಒಬ್ಬನನ್ನಾದರೂ ಕರೆದು ಅವನಿಗೆ ಈ ಧನುರ್ಮಾಸದ ಹುಗ್ಗಿ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ, ಆಗ ಅವನ ಪಾಪಗಳೆಲ್ಲವೂ ಪೂರ್ತಿಯಾಗಿ ಹೊರಟೋಗ್ತವೆ. ಇದರ ಬಗ್ಗೆ ಒಂದು ನಡೆದ ಘಟನೆ ಹೇಳ್ತೇನೆ ಕೇಳು. ರೇವಾ ನದಿ ತೀರ ಸತ್ಯಸಂಧ ಅಂತ ತಿಳ್ಕೊಂಡಂತನೋ ರಾಜ. ಸತ್ಯಸಂಧ, ಸತ್ಯ ಅಂದರೆ ಧರ್ಮಾನುಸಾರವಾಗಿ ರಾಜ್ಯವನ್ನು ನಡೆಸ್ತಾ ಇದ್ದ. ಯಜ್ಞ ಯಾಗ ಎಲ್ಲವನ್ನೂ ತಪ್ಪದೇ ಮಾಡ್ತಿದ್ದ. ಶಾಸ್ತ್ರಶ್ರವಣಾದಿಗಳನ್ನು ಕೂಡ ಮಾಡ್ತಾ ಇದ್ದ. ಆದರೆ ಅವನಲ್ಲೊಂದು ಕೆಟ್ಟ ಚಟ ಇತ್ತು. ಇಷ್ಟೆಲ್ಲ ಗುಣಗಳ ಮಧ್ಯದಲ್ಲಿ ದೊಡ್ಡ ದೋಷ ಹೋಗ್ತಿತ್ತು. ಅದು ಯಾವುದು ಅಂತ ತಿಳ್ಕೊಂಡಂತಂದರೆ ಅವನಿಗೆ ಪರಸ್ತ್ರೀ ಕಾಮನೆ. ಯಾವಾಗಲೂ ಬೇರೆ ಬೇರೆ ಹೆಣ್ಮಕ್ಳು ಬೇಕು. ಅದು ಇದಕ್ಕಾಗಿ ಅವನು ಬಹಳ ಪ್ರಯತ್ನ ಮಾಡ್ತಾ ಇದ್ದ. ಎಲ್ಲಿಂದ, ಯಾರಿಂದ, ಯಾವ ಹುಡುಗಿಯ ಮೇಲೆ ಮೋಸ ಮಾಡಬೇಕು, ಯಾವ ಹುಡುಗಿನ ಬಲಾತ್ಕಾರ ತರಬೇಕು ಅಂಥೇಳಿ. ಅಷ್ಟರಲ್ಲಿ ಅವನು ಪುರಾಣದಲ್ಲಿ ಕೇಳಿದ, ಧನುರ್ಮಾಸದಲ್ಲಿ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣ ಊಟಕ್ಕೆ ಹಾಕಿಸಬೇಕು ಅಂತ ತಿಳ್ಕೊಂಡಂತೇಳಿ, ಆಗಲಿ ಅಂತ ತಿಳ್ಕೊಂಡಂತೇಳಿ ಮಂತ್ರಿಗಳಿಗೆ ಕೇಳಿದಾಗ ಅವ್ರು ಹೇಳಿದರು, ನಿಮ್ಮ ನಗರದಲ್ಲಿ ನಾರಾಯಣಾಚಾರ್ಯರು ಅಂತ ಇರ್ತಾರೆ, ಒಳ್ಳೆ ವಿದ್ವಾಂಸರು, ಸದಾಚರಣಶೀಲರು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ತಪ್ಪದೇ ಮಾಡತಕ್ಕಂಥವರಾಗಿದ್ದಾರೆ. ಅದರಿಂದಾಗಿ ಅವರನ್ನು ಉಳಿದ ಬ್ರಾಹ್ಮಣರನ್ನು ಕರೆದು ಉತ್ಸವವನ್ನು ಮಾಡು, ಧನುರ್ಮಾಸದ ಪೂಜೆ ಮಾಡಿ ಹುಗ್ಗಿ ಊಟವನ್ನು ಹಾಕುವಂತ ತಿಳ್ಕೊಂಡಂತ ಹೇಳಿದಾಗ, ಆಗ ರಾಜನಿಗೆ ಆಗಲಿ, ನಾನು ಕೂಡ ಇದೇ ರೀತಿಯಾಗಿ ಮಾಡ್ತೇನೆ. ಯಾಕೆಂತಂದರೆ ಧನುರ್ಮಾಸ ಪ್ರಾರಂಭವಾದಾಗಿನಿಂದಲೂ ಕೂಡ ನನ್ನ ಊರಿನ ಜನ ಬಹಳ ಸಂತೋಷಪಟ್ಟಿದ್ದಾರೆ. ಅವರೆಲ್ಲರೂ ಪ್ರತಿಯೊಂದು ನನ್ನ ರಾಜ್ಯದ ನನ್ನ ಮನೆಗಳಲ್ಲಿ ಅರುಣೋದಯದ ವೇಳೆಯಲ್ಲಿ ಎಲ್ಲರೂ ಸ್ನಾನಾದಿಗಳನ್ನು ಮಾಡಿ ಪರಮಾತ್ಮನಿಗೆ ಹುಗ್ಗಿ, ಚಿತ್ರಾನ್ನ, ಮೊಸರನ್ನ, ಬೆಣ್ಣೆ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ದೋಸೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ.
ವಿವಿಧ ಪಂಚಪಕ್ವಾನಗಳನ್ನು ನಿವೇದನೆ ಮಾಡ್ತಾ ಇದ್ದಾರೆ. ಅವರ ಕಡೆಯಿಂದ ದಕ್ಷಿಣೆ ಕೊಟ್ಟು ಆಶೀರ್ವಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಯಾಕೆ ಮಾಡಬಾರ್ದು ಅಂತ ಕೇಳಿ ತಮ್ಮೊಬ್ಬರಲ್ಲೇ ಪ್ರಸಿದ್ಧರಾದಂಥ ಒಳ್ಳೆ ಭಕ್ತರುಗಳಾದ ಸದಾಚರಣಶೀಲರಾದ ನಾರಾಯಣಾಚಾರ್ಯರನ್ನು ಕರಿಬೇಕು ಅಂತ ತಿಳ್ಕೊಂಡು ಅಂತೇಳಿ ನಿಶ್ಚಯ ಮಾಡಿದ್ದಾರೆ. ರಾಜನು ಆಮಂತ್ರಣ ಕೊಡೋದಕ್ಕೋಸ್ಕರ ಬ್ರಾಹ್ಮಣರ ಮನೆಗೆ ತಾನೇ ಹೋಗಿದ್ದಾನೆ. ಈಗೆಲ್ಲ ಆನ್ಲೈನ್ನಲ್ಲಿ ಆಮಂತ್ರಣ ನಡೀತದೆ. ಆದರೆ ಅದಕ್ಕೆ ಅರ್ಥವಿಲ್ಲ. ಸ್ವತಃ ಬ್ರಾಹ್ಮಣರ ಮನೆಗೆ ಹೋಗಿ ತಾನೇ ಅವರನ್ನು ಕರೆದುಕೊಂಡು ಬರಬೇಕು. ಇಲ್ಲ ಮೊದಲೇ ಆಮಂತ್ರಣ ಕೊಟ್ಟು ಅವರಿಗೆ ಮನೆಗೆ ಬರುವುದಕ್ಕೋಸ್ಕರ ಆಹ್ವಾನ ಮಾಡಬೇಕು. ಆದರೆ ಬ್ರಾಹ್ಮಣರಿಗೆ ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಅವರ ಹೆಂಡತಿಯನ್ನು ನೋಡಿದ. ಬಹಳ ಸುಂದರಿಯಾಗಿದ್ಲು. ಇಲ್ಲ ಹೇಗಾದರೂ ಮಾಡಿ ಈ ಸ್ತ್ರೀಯನ್ನು ನನ್ನ ಭೋಗಕ್ಕೆ ತರಬೇಕು ಅಂತಕೊಂಡು ಅಂತ ಹೇಳಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಿ ಆಗ ನಾರಾಯಣಾಚಾರ್ಯ ಹೇಳ್ತಾರೆ, ನಾರಾಯಣಾಚಾರ್ಯರೇ, ಈ ಧನುರ್ಮಾಸದಲ್ಲಿ 1 ತಿಂಗಳವರೆಗೂ ನಮ್ಮ ಮನೆಯಲ್ಲಿ ಇದ್ಕೊಂಡ್ಬಿಡಿ, ಸಪತ್ನೀಕರಾಗಿ ಬನ್ನಿ, ಕುಟುಂಬ ಸಹಿತವಾಗಿ ಬನ್ನಿ ಅಂತ ತಿಳ್ಕೊಂಡು ಅಂತ ಹೇಳಿ ರಾತ್ರಿ ಕಾಲದಲ್ಲಿ ಹೇಗಾದರೂ ಮಾಡಿ ಅವರ ಹೆಂಡತಿಯನ್ನು ಅಪಹರಣ ಮಾಡಬೇಕು ಅಂತನ್ನುವ ರೀತಿಯಿಂದ ಆಗ ನಾರಾಯಣಾಚಾರ್ಯ ದಂಪತಿಗಳಿಗೆ ಎಲ್ಲ ರೀತಿಯಿಂದಲೂ ಆದರ ಸತ್ಕಾರ ಮಾಡಿದ್ದಾನೆ, ಪೂಜಾ ಮಾಡಿದ್ದಾನೆ, ಅನರ್ಘ್ಯ ವಸ್ತುಗಳನ್ನು ಕೊಟ್ಟಿದ್ದಾನೆ, ದಕ್ಷಿಣೆ ಕೊಟ್ಟಿದ್ದಾನೆ, ಉತ್ತಮವಾದ ರೀತಿಯಲ್ಲಿ ಊಟ ಮಾಡಿಸಿ ದಕ್ಷಿಣೆ ಕೊಟ್ಟಿದ್ದಾನೆ. ಆನಂತರ ಆಗ ಆ ದಿವಸ ಅವನು ರಾತ್ರಿ ಆಗುವ ವೇಳೆಯನ್ನೇ ಕಾಯ್ತಾ ಇದ್ದಾನೆ. ಯಾವಾಗ ರಾತ್ರಿ ಆಗ್ತದೆ, ಯಾವಾಗ ಬ್ರಾಹ್ಮಣನ ಹೆಂಡತಿ ಮಲ್ಕೊಳ್ತಾಳೆ, ಆಗ ನಾನು ನನ್ನ ಸೇವಕರಿಂದ ಅವಳ ಅಪಹರಣ ಮಾಡಬೇಕು ಅಂತ ತಿಳ್ಕೊಂಡಂತೆ. ಈ ರಾಜನ ದುರ್ಮಂತ್ರಣ ನಾರಾಯಣಾಚಾರ್ಯ ಗೊತ್ತಿರಲಿಲ್ಲ. ಅವರು ಪಾಪ ದಿನದಂತೆ ಎಲ್ಲ ಅನೇಕ ಬಿಟ್ಕೊಂಡು ರಾತ್ರಿ ತಮ್ಮ ಅನೇಕ ಮಾಡಿಕೊಂಡು ಭಗವಂತನ ಸ್ಮರಿಸ್ತಾ ಗಂಡ ಹೆಂಡತಿ ಮಲ್ಕೊಂಡಿದ್ದ. ಈ ಕಡೆಗೆ ರಾಜ ತಾನೇ ಆ ಶಯನಾಗಾರಕ್ಕೆ ಹೋಗಿ ಬ್ರಾಹ್ಮಣನನ್ನು ಹೊರಗೆ ಹಾಕಿ ಆ ಬ್ರಾಹ್ಮಣನ ಹೆಂಡತಿಯ ಜೊತೆಗೆ ಸಂಘ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ತಾನು ತನ್ನ ಶಯಾಗಾರದಿಂದ ಬ್ರಾಹ್ಮಣರ ಮರೆಸಿದ ಸ್ಥಳಕ್ಕೆ ಹೊರಟಿದ್ದಾನೆ. ಆದರೆ ಪರಮಾತ್ಮನನ್ನು ನೆನೆಸ್ತಕ್ಕಂಥ ವ್ಯಕ್ತಿಗಳ ರಕ್ಷಣೆಗೆ ಯಾವಾಗಲೂ ಪರಮಾತ್ಮ ಇರ್ತಾನೆ. ಆಗ ದಾರಿಯಲ್ಲೊಂದು ಸರ್ಪ ರಾಜನಿಗೆ ಕಸ್ತದೆ. ರಾಜ ಅದೇ ಕ್ಷಣಕ್ಕೆ ಪ್ರಾಣ ನೀಗ್ಬಿಡ್ತಾನೆ. ಬ್ರಾಹ್ಮಣನ ಪತ್ನಿಯವರಿಗೆ ಮುಟ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಆಗ ಇವಂಥ ಕೆಟ್ಟ ಅನೇಕ ಸ್ತ್ರೀಲೋಲುಪನಾಗಿದ್ದು ಬ್ರಾಹ್ಮಣಿಯನ್ನು ಬಯಸಿದ ಈ ವ್ಯಕ್ತಿಯನ್ನು ಘೋರವಾದ ನರಕಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಯಮದೂತರು ಬಂದಿದ್ದಾರೆ. ಅಷ್ಟರಲ್ಲಿ ವಿಷ್ಣುದೂತರು ಕೂಡ ಬಂದಿದ್ದಾರೆ. ಅಜಾಮಿಳನಿಗೆ ಪಾಶ ಹಾಕಿದಂತೆ ಇವನ ಮೇಲೆ ಪಾಶ ಹಾಕಿದಾಗ ವಿಷ್ಣುದೂತರು ಆ ಪಾಶವನ್ನು ಕತ್ತರಿಸಿದ್ದಾರೆ. ವಿಷ್ಣುದೂತರು ಹೇಳ್ತಾರೆ, ಇವನ ಹಿಂದೆ ಏನು ಪಾಪ ಮಾಡಿದ್ದಾನೆ. ಆದರೆ ಇವತ್ತು ಧನುರ್ಮಾಸದಲ್ಲಿ ಬ್ರಾಹ್ಮಣನ ನಿಮಂತ್ರಣ ಮಾಡಿ ಆದರ ಸತ್ಕಾರದಿಂದ ಅವನ ಪೂಜೆಯನ್ನು ಮಾಡಿ, ಪೂಜೆ ಮಾಡುವಾಗ ಯಾವುದೇ ಅನ್ಯಾಯ ಮಾಡಿಲ್ಲ. ಅವನು ಶ್ರದ್ಧೆಯಿಂದ ಪೂಜೆ ಮಾಡಿ ಶ್ರದ್ಧೆಯಿಂದ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದ್ದಾನೆ. ಅವನ ಮೊದಲಿನೆಲ್ಲ ಪಾಪಗಳು ಹೊರಟೋಗಿದೆ. ಧನುರ್ಮಾಸದಲ್ಲಿ ಬ್ರಾಹ್ಮಣ ಭೋಜನ ಮಾಡಿಸಿರ್ತಕ್ಕಂಥ ಈ ಪುಣ್ಯ ದಿಂದ ಇವನಿಗೆ ನಾವು ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೇವೆ.
ಯಮದೂತರು ಕೇಳ್ತಾರೆ, ಹೌದು ಇಷ್ಟು ಪುಣ್ಯ ಇದೆಯಾ? ಹೌದು. ಸಪತ್ನೀಕಂ ಬ್ರಾಹ್ಮಣಂತೂ ಏಕಂ ಯೋ ಭೋಜಯೇತ್ ಸದಾ. ಸಪತ್ನೀಕನಾದ ದಂಪತಿ ಸಹಿತನಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಧನುರ್ಮಾಸದಲ್ಲಿ ಸರಿಯಾದ ವೇಳೆಗೆ ಯಾರು ಅವರಿಗೆ ಊಟಕ್ಕೆ ಹಾಕ್ತಾನೆ, ಆ ಪುಣ್ಯವನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ನೀವು ಹೊರಟೋಗ್ಬಿಡಿ, ಖಾಲಿ ಕೈಯಲ್ಲಿ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಹೊರಟೋಗ್ಬಿಡ್ತಾರಪ್ಪ. ಒಂದು ದಿನ ಬ್ರಾಹ್ಮಣರ ಆದರ ಸತ್ಕಾರ ಮತ್ತು ಅವರಿಗೆ ಊಟ ಮಾಡಿಸಿದ್ದಕ್ಕೋಸ್ಕರ ನಾರಾಯಣಾಚಾರ್ಯರು ಹೆಂಡತಿಯು ಪವಿತ್ರವಾಗಿ ಉಳಿದಳು ಮತ್ತು ಅವರಿಗೆ ಆದರ ಸತ್ಕಾರ ಮಾಡಿದ ಪುಣ್ಯದಿಂದ ರಾಜನು ಪಾಪಮುಕ್ತನಾಗಿ ಉತ್ತಮವಾದ ಗತಿಯನ್ನು ಹೊಂದಿದ್ದಾನೆ. ಧನುರ್ಮಾಸದಲ್ಲಿ ಏನೇನು ದಾನಗಳನ್ನು ಮಾಡಬೇಕು ಅಂತ ಅನ್ನೋದು ಹೇಳ್ತಾನೆ ಕೇಳು. ಯಾವ ವ್ಯಕ್ತಿ ಆಲಸ್ಯದಿಂದಲೂ ಲೋಭದಿಂದಲೂ ಧನುರ್ಮಾಸದ ಆಚರಣೆಯನ್ನು ಮಾಡೋದಿಲ್ಲವೋ ಅಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ರೌರವ ನರಕಕ್ಕೆ ಹೋಗ್ತಾನೆ. ಮುಂದಿನ ಜನ್ಮದಲ್ಲಿ ದರಿದ್ರನಾಗಿಬಿಡ್ತಾನೆ, ಅತಿ ಬಡವನಾಗಿಬಿಡ್ತಾನೆ. ಒಳ್ಳೆಯ ಶ್ರೇಷ್ಠವಾದ ಉಪ್ಪು, ಖಾರಪುಡಿ, ಮಸಾಲೆ, ಆನಂತರ ಹಸಿಶುಂಠಿ ಅಥವಾ ಒಣಶುಂಠಿ ಪುಡಿಯಿಂದ ಯುಕ್ತವಾದ ಇಂಗು ಬದಲಾಗಿರ್ತಕ್ಕಂಥ ಸುಗಂಧಿತ ವಸ್ತುಗಳಿಂದ ಯುಕ್ತವಾಗಿರ್ತಕ್ಕಂತಹ ಹುಗ್ಗಿ ಇತ್ಯಾದಿಗಳನ್ನೆಲ್ಲ ಮಾಡಿ ಹಸುವಿನ ತುಪ್ಪ, ಹಸುವಿನ ಬೆಣ್ಣೆ ಇವುಗಳಿಂದ ಸಹಿತವಾಗಿ ಅವರಿಗೆ ದಾನ ಮಾಡಿದರೆ, ಬ್ರಾಹ್ಮಣಿಗೆ ದಾನ ಮಾಡಿದರೆ ಆ ಕಾಲದಲ್ಲಿ ಪರಮಾತ್ಮ ಸಂತೃಪ್ತನಾಗ್ತಾನೆ. ಒಂದು ವೇಳೆ ಆಗಲೇ ಹೇಳಿದಂತೆ ಮನೆಯಲ್ಲೇ ಅಡಿಗೆ ಮಾಡಲಿಕ್ಕಾಗದೆ, ಬ್ರಾಹ್ಮಣ ಭೋಜನ ಮಾಡಿಸ್ಲಿಕ್ಕಾಗದೇ ಇದ್ದರೆ ಎಲ್ಲಿ ಬ್ರಾಹ್ಮಣರು ಇರ್ತಾರೆ ಅವರ ಮನೆಗೆ ಹೋಗಿ, ಆ ಮಠಕ್ಕೆ ಹೋಗಿ, ಬೇಡ ಕೊನೆಗೆ ನಾನು ಆಗಲೇ ಹೇಳಿದಂತೆ ಅಕ್ಕಿ, ಬೇಳೆ ಇತ್ಯಾದಿ ಪದಾರ್ಥಗಳನ್ನು ಕೊಟ್ಟು ಬನ್ನಿ. ಯಾರು ಈ ರೀತಿಯಾಗಿ ಹುಗ್ಗಿಯ ಪದಾರ್ಥಗಳನ್ನು ದಾನ ಮಾಡ್ತಾರೆ ಅವರಿಗೆ ಪೂರ್ಣಾಯುಷ್ಯ ಪ್ರಾಪ್ತಿಯಾಗ್ತದೆ, ಪಾಪಗಳು ಹೊರಟೋಗ್ತವೆ. ಇನ್ನು ಬ್ರಾಹ್ಮಣರಿಗೆ ಹುಗ್ಗಿಯ ನೈವೇದ್ಯವನ್ನು ತೋರಿಸಿದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯಕರವಾಗಿರತಕ್ಕಂಥದ್ದು, ಅದು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿದೆ. ಯಾರು ಬೆಣ್ಣೆ ದಾನವನ್ನು ಮಾಡ್ತಾರೆ ಶ್ರೀಕೃಷ್ಣ ಸಂತುಷ್ಟನಾಗ್ತಾನೆ, ಅವನಿಗೆ ತನ್ನ ಜೊತೆಯಲ್ಲಿ ಸ್ಥಾನವನ್ನು ಕೊಡ್ತಾನೆ, ತನ್ನ ಲೋಕದಲ್ಲಿ ಸ್ಥಾನ ಕೊಡ್ತಾನೆ. ಮೊಸರು ದಾನವನ್ನು ಯಾರು ಮಾಡ್ತಾರೆ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಉತ್ತಮವಾದ ಗತಿಯನ್ನು ಪಡೀತಾರೆ. ಆನಂತರ ಎಲ್ಲ ಬೇಳೆ ಜೊತೆಯಲ್ಲಿ ಉದ್ದಿನ ಬೇಳೆ ದಾನವು ಕೂಡ ಅತಿ ಶ್ರೇಷ್ಠ ಅಂತ ಅನಿಸ್ಕೊಳ್ತಾರೆ. ಉದ್ದಿನ ದಾನ ಕೊಡೋದರಿಂದ, ಉದ್ದಿನ ಬೇಳೆ ದಾನ ಕೊಡೋದ್ರಿಂದ ಅಥವಾ ಉದ್ದುಕಾಳಿನ ದೇವ ಕೊಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಕಲಹಗಳು, ಪೀಡೆಗಳು, ಅಸಂತೋಷಗಳು ದೂರವಾಗ್ತವೆ. ನಂತರ ಇವರೆಲ್ಲರೂ ಮೋಕ್ಷಕ್ಕೆ ತಪ್ಪದೇ ಬರ್ತಾರೆ. ವಿಳ್ಯದೆಲೆ, ಅಡಿಕೆಯಿಂದ ಯುಕ್ತ ತಾಂಬೂಲವನ್ನು ದಕ್ಷಿಣಾ ಸಹಿತವಾಗಿ ಕೊಡಬೇಕು. ಉತ್ತಮವಾದ ತಾಂಬೂಲವನ್ನು ತಯಾರಿಸಬೇಕು. ಅವನು ನಿಶ್ಚಿತವಾಗಿಯೂ ಕೂಡ ಆರೋಗ್ಯವಂತನಾಗಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಧನುರ್ಮಾಸದಲ್ಲಿ ಯಾರು ಬ್ರಾಹ್ಮಣನಿಗೆ ಕಂಬಳಿಯ ದಾನ ಮಾಡ್ತಾರೆ ಅಥವಾ ಉಣ್ಣೆಯ ಶಾಲುಗಳ ದಾನವನ್ನು ಮಾಡ್ತಾರೆ, ಉಣ್ಣೆ ಬಟ್ಟೆಗಳನ್ನು ದಾನ ಮಾಡ್ತಾರೆ, ಅವನು ಅಪಮೃತ್ಯುವಿನಿಂದಲೂ ಅಷ್ಟೇ ಅಲ್ಲ ಕಾಲು ಮೃತ್ಯುವಿನಿಂದಲೂ ಮುಕ್ತನಾಗ್ತಾನೆ,
ಪರಮಾತ್ಮ ಅವನ ಮೇಲೆ ಸಂತುಷ್ಟನಾಗ್ತಾನೆ. ವಸ್ತ್ರದಾನ, ಧಾವಳಿ ದಾನ, ಉಲನ್ ಬಟ್ಟೆಯ ಶಾಲು ಇತ್ಯಾದಿಗಳ ದಾನ, ತೊಗರೆಬೇಳೆ, ಬೆಲ್ಲ, ಆನಂತರ ಒಳ್ಳೆಯ ಹಸುವಿನ ಬೆಣ್ಣೆ, ಇವುಗಳಿಂದ ನಾವು ಪರಮಾತ್ಮನಿಗೆ ದಾನ ಮಾಡಿದರೆ ಅಪಮೃತ್ಯು ಮತ್ತು ಕಾಲಮೃತ್ಯುಗಳು ದೂರವಾಗುತ್ತವೆ. ಕುಂಬಳಕಾಯಿ ದಾನವೂ ಕೂಡ ಈ ಮಾಸದಲ್ಲಿ ವಿಶೇಷವಾಗಿದೆ. ತೆಂಗಿನಕಾಯಿ ತಂಬೂಲು ಸಹಿತ ಕೊಟ್ಟರೆ ಬಹಳ ವಿಶೇಷ ಪರಮಾತ್ಮ ಹೋಗ್ತಾನೆ. ಆದ್ದರಿಂದ ಈ ರೀತಿಯಾದ ಎಲ್ಲ ದಾನಗಳನ್ನು ಕೊಡುವುದರಿಂದಾಗಿ ಸಕುಟುಂಬ ಪರಿವಾರನಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ವಿಚಾರವನ್ನು ಹೇಳ್ತಾರೆ. ಆನಂತರ ಯಾವ ಬ್ರಾಹ್ಮಣನು ಸ್ವಯಂಪಾಕಿ ಬ್ರಾಹ್ಮಣ ಇದ್ದಾನೆ, ತಾನೇ ಅಡಿಗೆ ಮಾಡಿಕೊಂಡು ನೈವೇದ್ಯ ತೋರಿಸ್ತಾನೆ, ಅಂತಹ ಬ್ರಾಹ್ಮಣನನ್ನು ಇಂಥ ಮನೆಗೆ ಕರೆದು ಅವರಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ಅವರಿವನ ಮನೆಯಲ್ಲಿ ಅಡಿಗೆ ಮಾಡಿ ದೇವರಿಗೆ ನಿವೇದನೆ ಮಾಡಿ ಸ್ವೀಕಾರ ಮಾಡಿದರೆ ಈ ತಿಂಗಳಲ್ಲಿ ಬಹಳ ಮಹಾಪುಣ್ಯ ಇದೆ ಅಂತ ಕೊಂಡ್ತೇನೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರನ್ನು ಮನೆಗೆ ಕರೆದು ಆದರ ಸತ್ಕಾರ ಮಾಡಿದರೆ ಪುಣ್ಯ ಇದೆ. ಆದರೆ ತಾನೇ ಸ್ವತಃ ಅವರ ಮನೆಗೆವರೆಗೂ ಹೋಗಿ ಆಮಂತ್ರಣ ಕೊಟ್ಟರೆ ತಸ್ಮಾಚ್ಚ ದ್ವಿಗುಣಂ ಪುಣ್ಯಂ ಗೃಹಂ ಗತ್ವಾ ನಿಮಂತ್ರಿತೆ. ಈಗೆಲ್ಲ ವಾಟ್ಸಪ್ ಮೇಲೆ ಆಮಂತ್ರಣ ನಡೆದಿದೆ, ಅದು ಲಾಸ್ಟ್ ನಂಬರ್. ಪಾಕಂ ಕೃತ್ವ ಬ್ರಾಹ್ಮಣಸ್ಯ, ತಾನೇ ಸ್ವಂತ ಕೈಯಿಂದ ಅಡಿಗೆ ಮಾಡಿ ಬ್ರಾಹ್ಮಣರಿಗೆ ಹಾಕಿದರೆ ವಿಶೇಷ ಪುಣ್ಯ ಇದೆ. ಇನ್ನು ಬ್ರಾಹ್ಮಣ ಸ್ವಯಂಪಾಕಿ ಆಗಿದ್ದರೆ ಅಂಥವ್ರಿಗೆ ಅನುಕೂಲ ಮಾಡಿಕೊಟ್ಟರೆ ಅದಕ್ಕಂತೂ 8 ಪಟ್ಟು ಫಲ ಸಿಗ್ತದೆ. ಏನೇ ಮಾಡಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಮಹಾಪಾಪಿಯಾಗಿದ್ದರೂ ಕೂಡ ಸರ್ವಪಾಪದಿಂದ ಮುಕ್ತನಾಗ್ತಾನೆ, ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿತಾನೆ. ತನ್ನ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಚೆನ್ನಾಗಿಲ್ಲ ಅಥವಾ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿ ಇದೆ. ಅಂಥ ವೇಳೆಯಲ್ಲಿ ಬ್ರಾಹ್ಮಣರ ಮನೆಗೆ ಹೋಗಿ ನಾನು ನಿಮ್ಮ ಮನೆಗೆ ಧನುರ್ಮಾಸದ ಊಟಕ್ಕೆ ಬರ್ತೇನೆ ಅಂತಕೊಂಡು ಹೇಳಿ ಆದರೂ ಕೂಡ ಹೋಗಿ ಪ್ರಸಾದ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಯಾಚೇತ್ ವೈಷ್ಣವಸ್ಯ ಅನ್ನಂ, ಆದರೆ ಆ ವ್ಯಕ್ತಿ ವಿಷ್ಣು ಭಕ್ತನಾಗಿರಬೇಕು. ಬೇಡ ಕೊನೆಗೆ ಅವರಲ್ಲಿ ಊಟ ವ್ಯವಸ್ಥೆ ಇಲ್ಲದೆ ಇದ್ದರೆ ಧನುರ್ಮಾಸದಲ್ಲಿ ಹೋಗಿ ಧನುರ್ಮಾಸದ ಊಟದ ನಂತರ ಅವ್ರ ಕಡೆ ಸ್ವಲ್ಪ ನೀರು ಕೊಂದಾಗ ಕುಡಿಯಿರಿ ಅಂತಕೊಂಡಿದ್ದಾರೆ. ಆದ್ದರಿಂದಾಗಿ ಮನೆಗೆ ಬ್ರಾಹ್ಮಣರನ್ನು ಕರೆದು ತಾನೇ ಅಡಿಗೆ ಮಾಡುವುದು, ಇಲ್ಲ ಅವರು ಅಡಿಗೆ ಮಾಡಿದಾಗ ಅನುಕೂಲ ಮಾಡಿಕೊಡೋದು ಒಂದಕ್ಕಿಂತ ಒಂದು ಹೆಚ್ಚು ಫಲವನ್ನು ಕೊಡ್ತದೆ ಅಂತ ಕೊಂಡೊಂದಿದ್ದಾರೆ. ದ್ವಾಪರಯುಗದಲ್ಲಿ ಧನುರ್ಮಾಸದಲ್ಲಿ ಪಾಂಡವರು ದಿನಾಲು 1000 ದಂಪತಿಗಳಿಗೆ ಧನುರ್ಮಾಸದಲ್ಲಿ ಸರಿಯಾದ ಕಾಲಕ್ಕೆ ಊಟಕ್ಕೆ ಹಾಕ್ತಾ ಇದ್ರು ಅಂತಕೊಂಡಿದ್ದಾರೆ. ಅವರ ಮನೆಗೆ ಮಧ್ಯಾಹ್ನ ಕಾಲದಲ್ಲಿ ಒಬ್ಬ ಅನಾರ್ಥಿಯಾದ ಬ್ರಾಹ್ಮಣ ಬಂದ. ಧರ್ಮರಾಜ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲ, ಆಗ ಸ್ವಯಂಪಾಕಿ ಬ್ರಾಹ್ಮಣ ಹೇಳ್ತಾನೆ, ನಾನು ನನ್ನ ಸ್ವಂತ ಅಡಿಗೆ ನಾನೇ ಮಾಡಿಕೊಳ್ತೇನೆ, ಬೇರೆಯವ್ರು ಮಾಡಿದ ನಡೆಯೋದಿಲ್ಲ ಅಂತ ಹೇಳಿ. ಆಗ ಯುಧಿಷ್ಠಿರ ಅಂತಾನೆ, ನಮ್ಮ ಮನೆ ಅನ್ನ ಬಹಳ ಪವಿತ್ರ ಇದೆಯಪ್ಪ, ಅಡಿಗೆ ಮಾಡ್ತಕ್ಕಂಥವಳು
ದ್ರೌಪದಿ ದೇವಿ, ಬಡಿಸ್ತಕ್ಕಂಥವನು ಭೀಮಸೇನ. ದ್ರೌಪದಿ ಪಾಕಕರ್ತ್ರೀ ಚ ಭೀಮಸ್ತು ಪರಿವೇಶತಿ. ನಾನು ಬ್ರಾಹ್ಮಣರಿಗೆ ಅವಕಾಶ ಆಗಲಿ ಅಂತ ತಗೊಂಡೆ ಆ ಕೃಷ್ಣಾರ್ಪಣ ಅಂದು ಅವರಿಗೆ ತಾಂಬೂಲಾದಿಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ನಮ್ಮ ಮನೆಯಲ್ಲಿ ನೀವು ಸ್ವಯಂಪಾಕ ಯಾಕೆ ಕಷ್ಟಪಡ್ತೀರಿ ಅಂತ ಕೇಳಿದ. ಅಷ್ಟರಲ್ಲಿ ಶ್ರೀಕೃಷ್ಣ ಬಂದ ಕೇಳಿದ, ಯಾಕಪ್ಪ ಈ ಬ್ರಾಹ್ಮಣರು ಏನು ಬೇಕಾಗಿದೆ, ಏನು ಬೇಡ್ತಾ ಇದ್ದಾರೆ? ಆಗ ಇಲ್ಲ, ಸ್ವಯಂಪಾಕ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಅನುಕೂಲ ಮಾಡಿಕೊಡಿ ಅಂತಂದಾಗ ಅಂತ ಇದ್ದಾನೆ. ನಮ್ಮ ಮನೆಯಲ್ಲೆಲ್ಲ ಮಡಿಯಲ್ಲಿ ಅಡಿಗೆ ಆಗ್ತದೆ. ಆಗ ಅದನ್ನು ಕೇಳಿ ಕೃಷ್ಣ ಹೇಳ್ತಾನೆ, ರಾಜ ಇಲ್ಲ, ಅವನಿಗೆಲ್ಲ ಅನುಕೂಲ ಮಾಡಿಕೊಡು. ಶಕ್ತಿರ್ನಾಥ ಸುಖಂ ಗಚ್ಚ ಇತಿ ವಕ್ತು ನ ಶಕ್ಯತೆ. ಮನೆಗೆ ಬಂದ ಬ್ರಾಹ್ಮಣನ ಹಾಗೆ ಕಳಿಸ್ಬೇಡ, ಅವನಿಗೆ ಬೇಕಾದ ಅನುಕೂಲ ಮಾಡಿಕೊಡು. ಅವನಿಗೆ ಒಳ್ಳೆ ಸ್ಥಳ, ಅಡುಗೆ ಮಾಡ್ಕೊಳ್ಳಿಕ್ಕೆ ಸ್ಥಳ, ಪೂಜಾ ಮಾಡ್ಲಿಕ್ಕೆ ಸ್ಥಳ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳು. ಧರ್ಮರಾಜ ಹಾಗೆ ಹೇಳಿದ್ದಾನೆ. ಬ್ರಾಹ್ಮಣ ತಾನೇ ಸ್ವಯಂಪಾಕಿ ಆದ್ದರಿಂದಾಗಿ ತನ್ನ ಆಹಾರವನ್ನು ತಾನೇ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಿದ್ದಾನೆ. ಏಕಪಾತ್ರಂ ಯಹಾಯಾಸು ಸರ್ವಾಣ್ಯುಧತವಾನ್ ವಿಭು. ಇದಾದ್ಮೇಲೆ ಬ್ರಾಹ್ಮಣ ಊಟ ಮಾಡಿದ. ಆ ಬ್ರಾಹ್ಮಣ ಒಬ್ಬ ಸಾಕ್ಷಿಯಾದ ಇನ್ನೊಬ್ಬ ಬ್ರಾಹ್ಮಣನನ್ನು ಕುಡಿಸ್ಕೊಂಡಿದ್ದ. ಅವನು ಊಟ ಮಾಡಿದ ಎಲೆಯನ್ನು ಭಗವಂತ ತೆಗೆದ. ಆದರೆ ಆ ಬ್ರಾಹ್ಮಣ ಮಾತ್ರ ಊಟ ಮಾಡಿದ ಎಲೆಯನ್ನು ತೆಗೆಯಲಿಲ್ಲ. ಆಗ ಬಂಗಾರ ತಟ್ಟೆಯಲ್ಲಿ ಅವನು ಊಟ ಮಾಡಲಿಕ್ಕೆ ಕೊಟ್ಟಿದ್ದರು. ಆ ಬಂಗಾರ ತಟ್ಟೆಯನ್ನು, ಅಂದರೆ ಅವನು ಊಟ ಮಾಡಿದ ಎಲೆಯಲ್ಲ ಬಂಗಾರ ತಟ್ಟೆ, ಅದನ್ನು ನೀನು ತೆಗೆದ ರಾಜ ಗೋಮಾಚು ಅಂತೇಳಿ ಧರ್ಮರಾಜನಿಗೆ ಹೇಳಿದ. ಅಂದರೆ ಬ್ರಾಹ್ಮಣರ ತಟ್ಟೆ ತೆಗೆದು ಗೋಮ ಹಚ್ಚೋದು ಎಷ್ಟು ಲಾಭಕರ ಇದೆ ಅಂತ ತಿಳ್ಕೊಂಡಂತ ಹೇಳಿ. ಆಗ ಆ ಧರ್ಮರಾಜ ಬ್ರಾಹ್ಮಣನಿಗೆ ಸತ್ಕಾರ ಮಾಡಿ ಕಳಿಸಿದ ಮೇಲೆ ಅವನ ಊಟ ಮಾಡಿದ ತಟ್ಟೆ ಎತ್ತಿದ. ಅವನ ಸ್ಥಳದಲ್ಲಿ ಇನ್ನೊಂದು ತಟ್ಟೆ ಬಂತು, ಹಾಗೆ ಬಡಿಸಲ್ಪಟ್ಟಿತ್ತು. ಅದನ್ನು ಎತ್ತಿದ, ಅದು ಮತ್ತು ಹೊಸದು. ಈ ರೀತಿಯಾಗಿ 1,00,000 ತಟ್ಟೆಗಳು ಹೊರಗೆ ಬಂದು ಪರಮಾತ್ಮ ಹೇಳ್ದ, ಸ್ವಯಂಪಾಕಿ ಬ್ರಾಹ್ಮಣನಿಗೆ ಊಟ ಮಾಡಿಸಿದ್ದಕ್ಕೆ 1,00,000 ಬ್ರಾಹ್ಮಣರಿಗೆ ಊಟ ಮಾಡಿದ ಪುಣ್ಯ ನಿನಗೆ ಬಂದಿದೆ. ಆದ್ದರಿಂದಾಗಿ ಇಂಥ ಸ್ವಯಂಪಾಕಿ ಬ್ರಾಹ್ಮಣರಿಗೆ ಹೆಚ್ಚು ಅನುಕೂಲ ಮಾಡಿಕೊಡಬೇಕು ಅಂತ ಇದ್ದಾರೆ. ಕುಂಬಳಕಾಯಿ ದಾನ ಶ್ರೇಷ್ಠ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಆದ್ದರಿಂದ ಧನುರ್ಮಾಸದಲ್ಲಿ ಈ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯನ್ನು ಮಾಡಬೇಕು. ರೀತಿಯಲ್ಲಿ ಧನುರ್ಮಾಸದ ಆಚರಣೆಯನ್ನು ಮಾಡಬೇಕು. ಈ ಮಾಸದಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡಬೇಕು. ಅದಕ್ಕೆ ಭದ್ರಲಕ್ಷ್ಮೀ ಸ್ತೋತ್ರ ಅಂತ ಕರೀತಾರೆ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನೀತಿ, ಷಷ್ಠಂ ಶ್ರೀ ವೈಷ್ಣವೀತಿ ಚ, ಸಪ್ತಮಂತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಗಿಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ಮಹಾಲಕ್ಷ್ಮೀ, ದ್ವಾದಶಂ ಲೋಕಸುಂದರಿ. ಮೊದಲನೇ ಹೆಸರು ಮಹಾಲಕ್ಷ್ಮೀ ದೇವಿಗೆ ಶ್ರೀ, ಎರಡನೇ ಹೆಸರು ಅಮೃತೋದ್ಭವ, ಮೂರನೇ ಹೆಸರು ಕಮಲ, ನಾಲ್ಕನೇ ಹೆಸರು ಲೋಕಸುಂದರಿ, ಐದನೇ ಹೆಸರು ವಿಷ್ಣುಪತ್ನಿ, ಆರನೇ ಹೆಸರು ಶ್ರೀವೈಷ್ಣವಿ, ಏಳನೇ ಹೆಸರು ವರಾರೋಹ, ಎಂಟನೇ ಹೆಸರು ಹರಿವಲ್ಲಭ, ಒಂಬತ್ತನೇದು ಶಾರ್ಗಿಣಿ, ಹತ್ತನೇ ಹೆಸರು ದೇವದೇವಿಕಾ, 11ನೇ ಹೆಸರು ಮಹಾಲಕ್ಷ್ಮಿ, 12ನೇ ಹೆಸರು ಲೋಕಸುಂದರಿ. ಈ 12 ಹೆಸರುಗಳ ಧನುರ್ಮಾಸ ಪೂರ್ತಿ ಯಾವ ವ್ಯಕ್ತಿ
ಈ ಭದ್ರಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾನೆ. ಎಲ್ಲ ಹೆಸರಿರುವ ಒಂದು ಶ್ಲೋಕ ಈ ರೀತಿಯಾಗಿದೆ. ಶ್ರೀ ಪದ್ಮ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ಸ್ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕ ಸರ್ವಾಭೀಷ್ಟ ಫಲಪ್ರದೇತಿ ಸತತಂ ನಾಮಾನಿಯೋ ಯೇ ದ್ವಾದಶ ಪ್ರಾತಃ ಶುದ್ಧತರಃ ಪಠಂತಿ ಸತತಂ ಸರ್ವಾನ್ ಲಭಂತೆ ಶುಭಾನ್. ಭದ್ರಲಕ್ಷ್ಮಿ ಸ್ತೋತ್ರ ಇದು ನಿತ್ಯವೂ ಪಠನ ಮಾಡಬೇಕು. ಧನುರ್ಮಾಸದಲ್ಲಿ ವಿಶೇಷ ಫಲದಾಯಕವಾಗಿರ್ತಕ್ಕಂಥದ್ದು. ಕಾಲೇ ಸ್ನಾತ್ವಾಪಿ ಕಾವೇರ್ಯಂ, ಧನುರ್ಮಾಸದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ಸ್ತೋತ್ರವನ್ನು ಹೇಳಿದರೆ ಪರಮಾತ್ಮ ಅವರಿಗೆ ಲೌಕಿಕ ಸಂಪತ್ತಿ ದೈವಿ ಸಂಪತ್ತಿ ಎರಡನ್ನೂ ಕರುಣಿಸ್ತಾನೆ. ಈ ಶ್ಲೋಕ ನಿಮಗೆ ಸ್ತೋತ್ರ ಮಂಜರಿಯಲ್ಲಿ ಸಿಗ್ತದೆ. ಕೆಲವು ಕಡೆಯಲ್ಲಿ ಭದ್ರಲಕ್ಷ್ಮಿ ಸ್ತೋತ್ರ ಅಂತ ಹಾಕಿದ್ದಾರೆ, ಕೆಲವು ಕಡೆಯಲ್ಲಿ ಇದನ್ನು ಸಂಕ್ಷಿಪ್ತ ಲಕ್ಷ್ಮೀ ಹೃದಯ ಅಂತ ಕೂಡ ಸಂಕ್ಷಿಪ್ತ ಲಕ್ಷ್ಮೀ ಹೃದಯ ಅಂತ ಹೆಸರಿನಲ್ಲಿ ಹೆಚ್ಚಿನ ಪುಸ್ತಕದಲ್ಲಿ ಈ ಸ್ತೋತ್ರ ಬಂದಿದೆ. ಇದನ್ನು ತಪ್ಪದೇ ಶ್ರವಣ ಮಾಡಿ, ತಪ್ಪದೇ ದಿನಾಲು ಪಾರಾಯಣ ಮಾಡಿ. ನಾಳಿನ ದಿವಸ ನಮ್ಮ ಆನಂದ ವಿಹಾರ ವಿದ್ಯಾಲಯದ ನಮ್ಮ ಏನು ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಈ ಸ್ತೋತ್ರವನ್ನು ನಾವು ಕಳಿಸ್ತೇವೆ, ತಪ್ಪದೇ ಕಳಿಸ್ತೇವೆ. ಪ್ರತಿಯೊಬ್ಬರು ತಪ್ಪದೇ ಹೇಳಿ. ಇದರ ಜೊತೆಯಲ್ಲಿ ನಾಳೆ 27ನೇ ತಾರೀಕು ವ್ಯತಿಪಾತ ಯೋಗ ಇದೆ. ನಾಳೆ ಇವತ್ತು 26 ತಾರೀಕು, ನಾಳೆ 27ನೇ ತಾರೀಕು. 27ನೇ ತಾರೀಕಿನಲ್ಲಿ ವ್ಯತಿಪಾತ ಯೋಗ ಇದೆ. ವ್ಯತಿಪಾತ ಅಂದರೆ ಏನು ಅಂತಂದರೆ, ಚಂದ್ರ ಮತ್ತು ಸೂರ್ಯನ ದೃಷ್ಟಿ ಪರಸ್ಪರ ಒಬ್ಬರ ಮೇಲೆ ಬೀಳುವುದೇ ವ್ಯತಿಪಾತ ಅಂತ. ಒಂದ್ಸಲ ಚಂದ್ರ ಸೂರ್ಯನ ಎದುರು ಬಂದ, ಸೂರ್ಯ ಚಂದ್ರನ ಕಡೆಗೆ ನೋಡಿದ, ಚಂದ್ರ ಸೂರ್ಯನ ಕಡೆಗೆ ನೋಡಿದ. ಆಗ ಆ ಇಬ್ಬರ ದೃಷ್ಟಿ ಒಂದಾಗಿ ಆಗ ಒಬ್ಬ ಒಳ್ಳೆ ಮಹಾ ತೇಜಸ್ವಿಯಾದ ವ್ಯಕ್ತಿಯಲ್ಲಿ ಜನಿಸಿದ. ಅವರ ದೃಷ್ಟಿಪಾತದಿಂದ ಹುಟ್ಟಿದ್ದರಿಂದಾಗಿ ಅವನಿಗೆ ವ್ಯತಿಪಾತ ಅಂತ ಹೆಸರು ಬಂತು. ದೇವರು 27 ಯೋಗಗಳಲ್ಲಿ 17ನೇ ಯೋಗವಾಗಿ ವ್ಯತಿಪಾತ ಯೋಗ ಅಂತಿಕೊಂಡು ಹೆಸರಿಟ್ಟಿದ್ದಾರೆ. ಇಂಥ ವ್ಯತಿಪಾತದ ದಿನ, ಅದರಲ್ಲಿ ಧನುರ್ಮಾಸದ ಧನುರ್ವ್ಯತಿಪಾತ ಅಂತಿಕೊಂಡು ಅಂತ ಹೇಳಿಸ್ಕೊಳ್ತದೆ. ಧನುರ್ಮಾಸದ ವ್ಯತಿಪಾತದ ದಿನ ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡುವುದು, ಪಿತೃತರ್ಪಣ ಮಾಡುವುದು, ಧನುರ್ವ್ಯತಿಪಾತ ಹೋಮವನ್ನು ಮಾಡುವುದು ಅತ್ಯಂತ ಅವಶ್ಯಕತೆ ಇದೆ. ಧನುರ್ಮಾಸದಲ್ಲಿ ಬರುವ ಅಮಾವಾಸ್ಯೆಯು ಅತ್ಯಂತ ಶ್ರೇಷ್ಠವಾಗಿದೆ. ಸ್ನಾನ ದಾನಾದಿಗಳಲ್ಲಿ ಅತ್ಯಂತ ಅನುಕೂಲವಾಗಿದೆ. ಧನುರ್ವ್ಯತಿಪಾತದ ದಿನ ಮಾಡಿದ ಹೋಮ, ಧನುರ್ವ್ಯಾತಪಾತದ ದಿನ ಮಾಡಿದ ಅನ್ನದಾನ, ಧನುರ್ವ್ಯಾತಪತಿಯ ದಿನ ಮಾಡಿದ ಯಾವುದೇ ದಾನ ದಕ್ಷಿಣೆಗಳು, ಅಸಂಖ್ಯೇಯಂ ವ್ಯತಿಪಾತೆ ದಾನಂ ವೇದ ವಿಧವಿದು, ಅದು ಅನಂತ ಫಲವನ್ನು ಕೊಡ್ತದೆ ಅಂತೇಳಿ ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದಾಗಿ ನಾವು ನಮ್ಮ ವಿದ್ಯಾಪೀಠದಲ್ಲಿ ನಾಳೆ 27ನೇ ತಾರೀಕು ಶನಿವಾರ ಧನುರ್ವ್ಯತಿಪಾತ ಶಾಂತಿಯನ್ನು ಇಟ್ಟುಕೊಂಡಿದ್ದೇವೆ. ಧನುರ್ವ್ಯತಿಪಾತ ಹೋಮವನ್ನು ಇಟ್ಟುಕೊಂಡಿದ್ದೇವೆ. ಬಂದವರ ಕಡೆಯಿಂದ ತರ್ಪಣ ಕೂಡ ಮಾಡುತ್ತೇವೆ. ಅದಕ್ಕೆ ಮುಂಬೈ ಪರಿಸರದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ವಿದ್ಯಾಪೀಠಕ್ಕೆ ಬಂದು ಈ ಧನುರ್ವ್ಯತಿಪಾತ ಹೋಮದಲ್ಲಿ ಭಾಗವಹಿಸಬೇಕು. ಬರಲಿಕ್ಕಾಗದೇ ಇದ್ದವರು ಕೂಡ ಆನ್ಲೈನ್ನಲ್ಲಿ ತಮ್ಮ ಸೇವೆಯನ್ನು ಕಳಿಸಿ ಈ ಧನುರ್ವ್ಯತಿಪಾತದ ಸಂದರ್ಭದಲ್ಲಿ
ಪುಣ್ಯವನ್ನು ಗಳಿಸಬೇಕಾಗಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಈ ವ್ಯತಿಪಾತದಲ್ಲಿ ಪಂಚರಾತ್ರಾಗಮದಲ್ಲಿ ಹೇಳಿದ ರೀತಿಯಲ್ಲಿ ಮಾಡುವ ಈ ಹೋಮದಲ್ಲಿ ಯಾರು ಸ್ವತಃ ಯಜಮಾನರಾಗಲಿಕ್ಕೆ ಬಯಸ್ತಾರೆ, ಸಂಪೂರ್ಣ ಯಾಜಮಾನ್ಯವನ್ನು ವಹಿಸಲು ಬಯಸ್ತಾರೆ, ಅವರು ನಮ್ಮ ಆನಂದ್ ವಿಹಾರ ವಿದ್ಯಾಲಯದ ಅಕೌಂಟಿಗೆ 5,000 ರೂಪಾಯಿ ಕಳಿಸಿಕೊಟ್ಟರೆ ಅವರ ಹೆಸರಿನಲ್ಲಿ ಅವರು ಬಂದರೆ ಬಹಳ ಸಂತೋಷ, ಅವ್ರ ಕಡೆಯಿಂದಲೇ ಮಾಡಿಸ್ತೇವೆ. ಇಲ್ಲ ಅವರ ಹೆಸರಿನಲ್ಲಿ ಹೋಮವನ್ನು ತಪ್ಪದೇ ಮಾಡ್ತೇವೆ. ಆ ನಂತರ ಯಾರು ಇಲ್ಲ ಅದರಲ್ಲಿ ಸಾಮೂಹಿಕ ಯಾಜಮಾನ್ಯ ಸ್ವೀಕಾರ ಮಾಡ್ತೇವೆ ಅಂತಂದರೆ ಅವ್ರಿಗೆ 2,000 ರೂಪಾಯಿ ಕಳಿಸಿದರೆ ಸಾಮೂಹಿಕವಾಗಿರ್ತಕ್ಕಂಥ ಸಹಯಾಜಮಾನ್ಯವನ್ನು ನಾವು ಕೊಟ್ಟಿದ್ದೇವೆ, ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅನ್ನದಾನಕ್ಕೂ ಕೂಡ 2,000 ರೂಪಾಯಿ ಕೊಡಬಹುದು. ಅಥವಾ ಏನೂ ಅನಾನುಕೂಲ ಕೊಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದು ತಪ್ಪದೇ ಬಂದು ಭಾಗವಹಿಸಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕು, ಪರಮಾತ್ಮ ವಿಶೇಷ ಅನುಗ್ರಹದಿಂದ ವಿಶೇಷ ಪುಣ್ಯವನ್ನು ಗಳಿಸಬೇಕು. ಇದರ ಗೂಗಲ್ ಪೇ ನಂಬರ್ ಈ ರೀತಿಯಾಗಿದೆ. ಜಿಪೇ ನಂಬರ್ 840-800-756 ಈ ನಂಬರಿಗೆ ಜಿಪೇ ಕಳಿಸಬಹುದು. ಕಳಿಸಲೇಬೇಕು ಅಂತ ನಿಯಮವಿಲ್ಲ. ಎಂದಿಗೂ ನಾವು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ ಹೇಳುವ ಅಭ್ಯಾಸ ನನಗೂ ಕೂಡ ಸರಿ ಕಾಣಿಸೋದಿಲ್ಲ. ಆದರೆ ಬಹಳ ಜನ ಸೇವೆ ಮಾಡಬೇಕು ಅಂತಂತಾರೆ ದೂರದಲ್ಲಿರ್ತಕ್ಕಂಥವರು, ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಷ್ಟೇ. ಜಿಪೇ ನಂಬರ್ ಇನ್ನೊಂದು ಸಲ ನಾನು ಹೇಳ್ತೇನೆ. 840-800-3 ಸಲ 756 840 756 ಇದು ನಮ್ಮ ವಿದ್ಯಾಪೀಠದ ಜಿಪೇ ನಂಬರ್ ಇದೆ. ಈ ನಂಬರಿಗೆ ತಾವು ಸೇವಾ ಸಂದರ್ಭವನ್ನು ಕಳಿಸಿ ಭಾಗವಹಿಸಲಿಕ್ಕೆ ಅನುಕೂಲತೆ ಇದೆ. ಮತ್ತು ಇದನ್ನು ಆದ ನಂತರ 30ನೇ ತಾರೀಕಿಗೆ ರಘುತ್ತಮರ ಆರಾಧನೆ ಬರಲಿಕ್ಕಿದೆ. ಅವತ್ತು ದಿವಸ ನಮ್ಮ ವಿದ್ಯಾಪೀಠದಲ್ಲಿ ರಘುತ್ತಮರ ಮೃತ್ತಿಕಾ ವೃಂದಾವನ ಇರೋದರಿಂದ ನಾವು ವಿಜೃಂಭಣೆಯಿಂದ ಅವರ ಆರಾಧನೆಯನ್ನು ಆಚರಿಸ್ತೇವೆ. ಇಂಥ ಸಂದರ್ಭದಲ್ಲಿ ಅವರ ಆರಾಧನೆಗೆ ನೀವೆಲ್ಲರೂ ಸನ್ನಿಹಿತರಾಗಬೇಕು. ದ್ವಾದಶಿ ದಿನ ಮಧ್ಯಾರಾಧನೆ ದಿನ ಅವರ ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸ್ವಲ್ಪ ವಿಳಂಬವಾದರೂ ಅಡ್ಡಿ ಇಲ್ಲ, ಬನ್ನಿ. ಆ ದಿವಸ ರಘುತ್ತಮರ ಆರಾಧನೆಯಲ್ಲಿ ಭಾಗವಹಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಲಿ. ಅಲ್ಲಿಯೂ ಪಂಚಾಮೃತ, ಅನ್ನದಾನ ಇತ್ಯಾದಿಗಳಿಗೆ 2,000 ರೂಪಾಯಿ ನಿಗದಿತವಾಗಿದೆ. ಸೇವೆ ಮಾಡಬೇಕಾಗಿರ್ತಕ್ಕಂಥವ್ರು ಆ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬಹುದು. ರೇಷ್ಮೆ ವಸ್ತ್ರದಾನ ವೃಂದಾವನಕ್ಕೆ ಈಗಿನ ಕಾಲದಲ್ಲಿ ಅದು 5-6 ಸಾವಿರ ರೂಪಾಯಿ ಆಗ್ತದೆ. 5,000 ರೂಪಾಯಿ ಕಳಿಸಿದರೆ ಅವರ ಹೆಸರಿನಲ್ಲಿ ವಸ್ತ್ರದಾನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಪ್ರತ್ಯಕ್ಷವನ್ನು ಮಾಡೋದು ಬಹಳ ಉತ್ತಮ. ಇಲ್ಲದೇ ಇದ್ರೆ ನಿಮ್ಮ ಹೆಸರಿನಲ್ಲಿ ಮಾಡ್ತೇವೆ. ಪರೋಕ್ಷದಲ್ಲಿ ಅದು ಕೂಡ ಆ ರೀತಿಯಾದ ಅವರು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಈ ಧನುರ್ಮಾಸದಲ್ಲಿ ಮತ್ತು ರಘುತ್ತಮರಂಥ ಮಹಾನುಭಾವರ ಪುಣ್ಯತಿಥಿಯ ಸಂದರ್ಭದಲ್ಲಿ ನಾವೆಲ್ಲರೂ ಪರಮಾತ್ಮನ ವಿಶೇಷಾನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಶ್ರಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.